ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಮ್ಮನ್ನ ವಿಜಯ್ ಕುಮಾರ್ ಚಾನಲ್ಗೆ ಸ್ವಾಗತ. ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ನಾವಂತೂ ಸೂಪರ್ ಆಗಿದ್ದೀವಿ. ಇವತ್ತು ರವೆ ಆಮೇಲೆ ಸೋರೆಕಾಯಿ ಎರಡೂ ಸೇರಿಸಿ ಒಂದು ರೊಟ್ಟಿ ಮಾಡ್ತಾಯಿದ್ದೀನಿ. ಬ್ರೇಕ್ಫಾಸ್ಟ್ಗಂತೂ ತುಂಬಾ ಚೆನ್ನಾಗಿರ್ತದೆ. ಮಧ್ಯಾಹ್ನ ಲಂಚ್ಗೂ ಹಾಕ್ಬೋದು, ಇಲ್ಲಾಂದರೆ ನಿಮ್ಮ ಪ್ಯಾಕ್ ಮಾಡ್ಕೊಂಡು ಹೋದ್ರೂ ಮಧ್ಯಾಹ್ನನೂ ತಿನ್ಬೋದು, ಮಕ್ಳಿಗೂ ಕೊಟ್ಟು ಕಳಿಸ್ಬೋದು. ತುಂಬಾ ರುಚಿಯಾಗಿರ್ತದೆ. ಒಂದು ಸಲ ಟ್ರೈ ಮಾಡಿ ನೋಡಿರಿ. ಯಾಕೆ ಅಂದರೆ ತುಂಬ ಜನ ಮಕ್ಕಳು ಸೋರೆಕಾಯಿ ಕಾಯೆಲ್ಲ ತಿನ್ನೋದಿಲ್ಲ ಅಲ್ವಾ, ಈ ತರಕಾರಿ ಎಲ್ಲ ತಿನ್ನೋದಿಲ್ಲ. ಅಂಥ ಮಕ್ಕಳಿಗೆ ಈ ಥರ ಮಾಡಿಕೊಟ್ರೆ ತುಂಬ ಚೆನ್ನಾಗಿ ತಿಂತಾರೆ. ಟೇಸ್ಟ್ ಅಂತೂ ತುಂಬಾ ಅದ್ಭುತವಾಗಿರ್ತದೆ. ರವೆ ಆಮೇಲೆ ಸೋರೆಕಾಯಿ ಎರಡೂ ತುರಿದ್ಬಿಟ್ಟು ಒಂದು ರೊಟ್ಟಿ ಮಾಡಿ ತೋರಿಸ್ತಾ ಇದ್ದೀನಿ. ಹೊಸದಾಗಿ ನಮ್ಮ ಚಾನಲ್ ಯಾರಾದರೂ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಪ್ರೆಸ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ದಯವಿಟ್ಟು ಪೂರ್ತಿಯಾಗಿ ವಿಡಿಯೋ ನೋಡಿ. ಮತ್ತು ಇನ್ನೊಂದು ಮಾತು, ಯಾರಾದರೂ ಮೋನೋಗೆ ಅಪ್ಲೈ ಮಾಡೋರು ಗೊತ್ತಿಲ್ಲ ಅಂದರೆ 4,000 ವಾಚ್ ಅವರು 1,000 ಸಬ್ಸ್ಕ್ರೈಬರು ಆದಮೇಲೆ ನಿಮಗೆ ಏನಾದರೂ ಗೊತ್ತಿಲ್ಲ ಅಂದರೆ ಮೋನೋ ಅಪ್ಲೈ ಮಾಡ್ಕೊಳ್ಳೋದಕ್ಕೆ, ಗೊತ್ತಿದ್ದರೆ ನೀವೇ ಮಾಡ್ಕೋಬೋದು. ಗೊತ್ತಿಲ್ಲ ಅಂದವರು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನನ್ನ ಮಗಳು ಹೆಲ್ಪ್ ಮಾಡ್ತಾಳೆ. ನಿಮ್ಮ ಚಾನಲ್ ಏನಾದರೂ ಪ್ರಾಬ್ಲಮ್ ಇದೆಯಾ, ಕಾಪಿ ರೈಟ್ ಬಂದಿದೆಯಾ, ಕಾಪಿ ಸ್ಟ್ರೈಕ್ ಬಂದಿದೆಯಾ, ಬೇರೆ ಏನಾದರೂ ಪ್ರಾಬ್ಲಮ್ ಇದೆಯಾ, ಆಮೇಲೆ ನಿಮ್ಗೆ ಏನಾದರೂ ಗೊತ್ತಾಗ್ತಾ ಇಲ್ವಾ, ಪ್ರತಿಯೊಂದು ನನ್ನ ಮಗಳು ನಿಮ್ಗೆ ಹೇಳ್ಕೊಡ್ತಾಳೆ. ಅದಕ್ಕೆ ಅಂತ ನಾವು ಫೀಸ್ ಇಟ್ಕೊಂಡಿದ್ದೀವಿ. ನಿಮ್ಗೆ ಇಷ್ಟ ಆಯಿತು ಅಂದರೆ ಈ ನಂಬರ್ಗೆ ನಮಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಆಗ್ತು ಅಂದರೆ ನಾವು ನಿಮ್ಮ ಹತ್ರ ನನ್ನ ಮಗಳು ರಿಪ್ಲೈ ಮಾಡ್ತಾಳೆ. ನಿಮ್ಗೆ ಏನೇ ಪ್ರಾಬ್ಲಮ್ ಇದ್ದರೂ ನನ್ನ ಮಗಳು ಹೆಲ್ಪ್ ಮಾಡ್ತಾಳೆ. ಆಮೇಲೆ ಡೈರೆಕ್ಟ್ ಕಾಲ್ ಮಾಡೋ ಹಾಗಿಲ್ಲ, ದಯವಿಟ್ಟು ಮೆಸೇಜ್ ಹಾಕಿ ನಿಮ್ಮ ಚಾನಲ್ ಕಳಿಸಿ, ಯಾವ ಚಾನಲ್ಲು ಅಂತ ನನ್ನ ಮಗಳು ಚೆಕ್ ಮಾಡಿ ಅದು ಹೆಂಗೆ ಮಾಡೋದು ಅಂತ ಪ್ರತಿಯೊಂದು ನನ್ನ ಮಗಳು ಹೇಳ್ಕೊಡ್ತಾಳೆ. ಬನ್ನಿ ರವೆ ರೊಟ್ಟಿ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ಡೈಲಿ ಅನ್ನ ಮುದ್ದೆ ತಿಂದು ಬೇಜಾರಾಗಿದ್ದರೆ ಈ ಥರ ಒಂದು ಸಲ ರೊಟ್ಟಿ ಮಾಡ್ಕೊತೀನಿ, ತುಂಬಾ ಚೆನ್ನಾಗಿರ್ತದೆ. ಬನ್ನಿ ತೋರಿಸ್ತೀನಿ ಹೇಗೆ ಮಾಡೋದು ಅಂತ. ನಾನಿಲ್ಲಿ 1 ಕಪ್ಪಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ. ಯಾವ ರವೆ ಬೇಕಾದ್ರೂ ತೊಗೋಬೋದು, ಆದರೆ ಜಾಸ್ತಿ ಇದು ತೊಗೋಬೇಡಿ, ಬನ್ಸಿ ರವೆ ತೊಗೋಬೇಡಿ, ಚೆನ್ನಾಗಿ ಬರೋದಿಲ್ಲ. ವೈಟ್ ರವೆಯಲ್ಲಿ ಯಾವ್ದು ಬೇಕಾದ್ರೂ ತೊಗೊಳ್ರಿ, ಮೀಡಿಯಮ್ ರವೆ ಯಾವುದಾದ್ರೂ ತೊಗೋಬೋದು. ನಾನು ಚಿರೋಟಿ ರವೆ ತೊಗೊಂಡಿದ್ದೀನಿ. ಇದಕ್ಕೆ ನಾನು ಸಬ್ಬಕ್ಕಿ ಸೊಪ್ಪು ಆಮೇಲೆ ಕೊತ್ತಂಬರಿ ಸೊಪ್ಪನ್ನ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಯಾವ ಸೊಪ್ಪು ಬೇಕಾದರೂ ಹಾಕೋಬೋದು. ಸೊಪ್ಪು ತುಂಬಾ ಒಳ್ಳೆಯದಲ್ವ ಆರೋಗ್ಯಕ್ಕೆ, ಅದು ಸೊಪ್ಪು ಯಾವ್ದು ಬೇಕಾದ್ರೂ ಮಿಕ್ಸ್ ಮಾಡ್ಕೊಬೋದು. ಸಬ್ಬಕ್ಕಿ ಸೊಪ್ಪು ಉಳ್ಕೊಂಡಿತ್ತು, ಅದನ್ನು ತೊಗೊಂಡಿದ್ದೀನಿ. ನಾನಿಲ್ಲಿ ಒಂದು ಸೋರೆಕಾಯಿನ ಎಳೆ ಸೋರೆಕಾಯಿ ನೋಡಿಕೊಂಡು ಚೆನ್ನಾಗಿತ್ತು ಎಳೆಯದು, ಈ ಥರದ್ದು ನೋಡ್ಕೊಂಡು ತೊಗೊಳ್ಳಿ. ಅದನ್ನು ತುರಿದಿಟ್ಕೊಳ್ಳಿ, ಈ ಥರ ತುರ್ಕೋಬೇಕು. ತುರಿದ್ಬಿಟ್ಟು ಇದ್ರ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದಕ್ಕೆ ಮಿಕ್ಸ್ ಮಾಡಿಬಿಟ್ಟು ಫುಲ್ಲಾಗಿ ಸಿಪ್ಪೆ ಮಾತ್ರ ತೆಗ್ದಿರೋದಾದರೆ ಒಳಗಡೆ ತಿರುಳೆಲ್ಲ ತುರಿದಾಕಿದ್ದೀನಿ. ತುಂಬ ಸಾಫ್ಟಾಗಿರ್ತದೆ, ಹಾಕ್ಬೋದು, ತುಂಬಾ ಚೆನ್ನಾಗಿರ್ತದೆ. ಇದಕ್ಕೆ ಕೊತ್ತಂಬರಿ ಸೊಪ್ಪು ಆಮೇಲೆ ಸಬ್ಬಕ್ಕಿ ಸೊಪ್ಪು ಎರಡನ್ನೂ ಚಿಕ್ಕದಾಗಿ ಕಟ್ ಮಾಡಿ ಇದ್ರೊಳಗಡೆ ಹಾಕಿದ್ದೀನಿ. ಸ್ವಲ್ಪ ಜೀರಿಗೆ ಹಾಕ್ಕೋತಾ ಇದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು, 1-2 ಹಸಿಮೆಣ್ಸಿಕಾಯಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ನೀರು ಹಾಕೊಂಡಿಲ್ಲ, ಅದು ಸೋರೆಕಾಯಿ ನೀರಿರುತ್ತಲ್ಲ ಅದನ್ನು ಫಸ್ಟು ಮಿಕ್ಸ್ ಮಾಡ್ಕೊಳ್ಳಿ. ಆವಾಗ ಸ್ವಲ್ಪ ಏನಾದ್ರು ನೀರು ಕಡಿಮೆ ಆಯಿತು ಅನ್ನಿಸಿದ್ರೆ ಆಮೇಲೆ ಬೇಕಾದ್ರೆ ಸ್ವಲ್ಪ ನೀರು ಹಾಕೋಬೋದು. ಫಸ್ಟೇ ನೀರು ಹಾಕ್ಬಿಟ್ರೆ ತೆಳು ಆಗೋದ್ರೆ ಚೆನ್ನಾಗಿ ಬರೋದಿಲ್ಲ. ಸೋರೆಕಾಯಿ ನೀರು ಬಿಡುತ್ತಲ್ವ, ಅದಕ್ಕೆ ನೋಡಿರಿ ಇವಾಗ ಸ್ವಲ್ಪ ನೀರು ಸೇರಿಸ್ತಾ ಇದ್ದೀನಿ. ಅದಕ್ಕೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಮುದ್ದೆ ಥರ ಮಾಡಿ, ಏಕೆಂದರೆ ರವೆ ಚೆನ್ನಾಗಿ ನೆನಿಬೇಕಲ್ಲ. ಒಂದು ಸೈಡ್ಗೆ ಇಡೋದ ನೋಡಿ, ಇಷ್ಟ ಆಗಿದೆ. ಇದನ್ನು ಒಂದು ಪಕ್ಕಕ್ಕೆ ಇಡೋದ. ಇವಾಗ ನಾವು ಚಟ್ನಿಗೆ ರೆಡಿ ಮಾಡ್ಕೊಳ್ಳೋದ. ಒಂದು ಅರ್ಧ ಗಂಟೆನಾದರೂ ನೆನಿಬೇಕು, ಆವಾಗಲೇ ಚೆನ್ನಾಗಿ ಬರೋದು ರೊಟ್ಟಿ. ಮಾಡಿದ ತಕ್ಷಣ ಮಾಡೋಕ್ಕೆ ಹೋಗ್ಬೇಡ್ರಿ, ರವೆ ನೆನಿಬೇಕಲ್ಲ. ಇದು ಮುಚ್ಚಿಟ್ಟಿದ್ದೀನಿ. ಇವಾಗ ಚಟ್ನಿ ಮಾಡ್ಕೊಳ್ಳೋದಕ್ಕೆ ಒಂದು ಕಡಾಯಿ ಇಟ್ಟಿದ್ದೀನಿ, ಅದಕ್ಕೆ ಚಟ್ನಿನ ಮಾಡ್ತಾಯಿದ್ದೀನಿ. ಅದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಕಡಲೆಬೇಳೆ, ಸ್ವಲ್ಪ ಉದ್ದಿನಬೇಳೆ, ಸ್ವಲ್ಪ ಎಲ್ಲ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡ್ಕೋಬೇಕು. ಒಂದೇ ಒಂದು ಈರುಳ್ಳಿ, ಅದೇ ಚಟ್ನಿ ಜಾಸ್ತಿ ಆಗುತ್ತೆ, ಒಂದು ಈರುಳ್ಳಿ ಸಾಕು. ಒಂದು 3 ಎಸಳು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಚಟ್ನಿ ಅಂತೂ ಸೂಪರಾಗಿತ್ತು, ಎಷ್ಟು ಚೆನ್ನಾಗಿತ್ತು. ರೊಟ್ಟಿಗೂ ಚಟ್ನಿಗಂತೂ ಸಕ್ಕತ್ತಾಗಿತ್ತು. 1-2 ಇಂಚಷ್ಟು ಶುಂಠಿ ಹಾಕ್ಕೊಂಡಿದ್ದೀನಿ. ಶುಂಠಿ ಹಾಕ್ಕೊಳ್ಳಿ, ತುಂಬಾ ಚೆನ್ನಾಗಿರ್ತದೆ ಚಟ್ನಿಗೆ. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. ಜೀರಿಗೆ ಶುಂಠಿನೇ ನಮಗೆ ಈ ಚಟ್ನಿ ಟೇಸ್ಟ್ ಕೊಡೋದು. ಅದಕ್ಕೆ ಖಾರ ಸ್ವಲ್ಪ ನಾನು ಕಡಿಮೆ ಮಾಡಿದ್ದೀನಿ, ಅವ್ರು ಖಾರ ಜಾಸ್ತಿ ತಿನ್ನೋದಿಲ್ಲ. ಯಾಕೆ ಅಂದರೆ ನಾನು ರೊಟ್ಟಿಗೂ ಕೂಡ ಒಂದು 3 ಹಸಿಮೆಣ್ಸಿಕಾಯಿ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದೀನಿ. ಅದಕ್ಕೆ ನಾನು ಇಲ್ಲಿ ಒಂದು 4-5 ಒಣಮೆಣ್ಸಿಕಾಯಿ ಹಾಕ್ಕೊಂಡಿದ್ದೀನಿ. ಹಸಿಮೆಣ್ಸಿಕಾಯಿ ಹಾಕಬೇಡಿ, ಚೆನ್ನಾಗಿ ಬರೋದಿಲ್ಲ, ಒಣಮೆಣ್ಸಿಕಾಯಿ ಹಾಕಬೇಕು. 2 ಟೊಮೊಟೊ ಏನೋ ಕಟ್ ಮಾಡಿ ಹಾಕಿದ್ದೀನಿ. ನಾನು 2 ಟೊಮೊಟೊನ ಕಟ್ ಮಾಡಿ ಹಾಕಿದ್ದೀನಿ, ಚಿಕ್ಕದು. 1-3 ಜನಕ್ಕೆ ಆಗುವಷ್ಟು ನಾನು ಚಟ್ನಿ ಮಾಡ್ಕೋತಾ ಇರೋದು. ನಿಮ್ಗೇನಾರು ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಇದನ್ನು ಎಕ್ಸ್ಟ್ರಾ ಮಾಡ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಈ ಟೈಮಲ್ಲಿ ಹಾಕಿದ್ರೆ ಸ್ವಲ್ಪ ಮೆತ್ತಗಾಗಲಿ ಅಂತ ಟೊಮೊಟೊ ಉಪ್ಪು ಹಾಕಿದ್ದೀನಿ. ಸ್ವಲ್ಪ ಹುಣಸೆಹಣ್ಣು ಜಾಸ್ತಿ ಹಾಕೋಕೆ ಹೋಗ್ಬೇಡಿ, ಸ್ವಲ್ಪ ಹಾಕಿ ಹುಣಸೆಹಣ್ಣು.
ಜಾಸ್ತಿ ಉಳಿದ್ರೂ ಚೆನ್ನಾಗಿರೋದಿಲ್ಲ. ಇದನ್ನು ಚೆನ್ನಾಗಿ ಒಂದು 10 ನಿಮಿಷನಾರ ಚೆನ್ನಾಗಿ ಫ್ರೈ ಆಗಬೇಕು. ಟೊಮೊಟೊ ಮೆತ್ತಗಾಗೋ ತನಕನೂ ಸ್ಟವ್ ಮೇಲೆ ಇಡಬೇಕು. ಆವಾಗ ಚಟ್ನಿ ಒಂದು ಹಸಿ ವಾಸನೆ ಬರೋದಿಲ್ಲ, ಚೆನ್ನಾಗಿ ಬರುತ್ತೆ ಚಟ್ನಿ. ಇದು ರೆಡಿ ಆಯಿತು ನೋಡಿ. ಇವಾಗ ಇದು ಸ್ವಲ್ಪ ತಣ್ಣಗಾಗೋಕ್ಕೆ ಮಿಕ್ಸಿಗೆ ಹಾಕಿಡ್ತೀನಿ. ಅದು ತಣ್ಣಗಾದ್ಮೇಲೆ ರುಬ್ತೀನಿ, ಯಾಕೆಂದರೆ ಎಗರುತ್ತೆ. ಅದು ಬಿಸಿಲೇ ಹಾಕ್ಬಿಟ್ರೆ ಅದು ಎಗರೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಈಗೆಲ್ಲ ರೆಡಿ ಮಾಡಿ ಇದನ್ನ ಮಿಕ್ಸಿಲೇ ಗ್ರೈಂಡ್ ಮಾಡ್ಕೊಬತ್ತೀನಿ. ನೋಡಿ, ನೀವು ನೋಡ್ತಾ ಇರ್ಬೋದು ಚಟ್ನಿ ಎಲ್ಲ ರೆಡಿಯಾಗಿದೆ. ನಾನು ಅದೇ ಕಡಾಯಿಗೆ ಸ್ವಲ್ಪ ಒಗ್ಗರಣೆ ಸೇರಿಸಿದ್ದೀನಿ. ಸಾಸಿವೆ, ಒಣಮೆಣ್ಸಿಕಾಯಿ, ಕರಿಬೇವಿನ ಸೊಪ್ಪು ಅಷ್ಟೇ, ಅಷ್ಟು ಹಾಕಿ ಒಗ್ಗರಣೆ ಕೊಟ್ಟಿದ್ದೀನಿ. ನೋಡಿ, ಇವಾಗ ಇದು ನೆನೀತು. ಇವಾಗ ಒಂದು ಬಟರ್ ಪೇಪರ್ ತೊಗೊಂಡಿದ್ದೀನಿ. ಬಟರ್ ಪೇಪರ್ ಅಂಗಡೀಲಿ ಎಲ್ಲ ಅಂಗಡಿಲೂ ಸಿಗುತ್ತೆ ನೋಡಿ. ಅಂಥ ಪೇಪರ್ ತೊಗೊಂಡ್ರೆ ನಮಗೆ ತೆಳು ರೊಟ್ಟಿ ಬರುತ್ತೆ ನೋಡಿ. ಬಟರ್ ಪೇಪರ್ ಮೇಲೆ ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ. ಆಯಿಲ್ ಹಾಕ್ಕೊಂಡು ಇಷ್ಟಿಷ್ಟಪ್ಪ ಮುದ್ದೆ ಥರ ಮಾಡಿಕೊಂಡು ಇದನ್ನು ತೆಳುವಾಗಿ ತಟ್ತಾಯಿದ್ದೀನಿ. ಎಷ್ಟು ತೆಳುವಾಗಾದರೂ ತಟ್ಬೋದು, ತುಂಬಾ ಚೆನ್ನಾಗಿ ಬರುತ್ತೆ ರೊಟ್ಟಿ, ಕಿತ್ತೋಗೋದಿಲ್ಲ. ನಾವು ತವ ಮೇಲೆ ತಟ್ತೀವಿ ಅಂದರೆ ಸ್ವಲ್ಪ ದಪ್ಪ ಬರುತ್ತೆ, ಆವಾಗ ಬೇಯೋದಿಲ್ಲ. ಅದಕ್ಕೆ ನೀವೇನು ಮಾಡಿರಿ, ಸ್ವಲ್ಪ ಈ ಥರ ಬಟರ್ ಪೇಪರ್ ಇದ್ದರೆ ತುಂಬ ಈಸಿ. ಇಲ್ಲ ಬಾಳೆ ಎಲೆ ಮೇಲೆ ಆದರೂ ತಟ್ಬೋದು. ತವ ಚೆನ್ನಾಗಿ ಕಾಯಬೇಕು, ಆವಾಗ ನೀವು ರೊಟ್ಟಿ ಹಾಕಿ ಚೆನ್ನಾಗಿ ಬರುತ್ತೆ ರೊಟ್ಟಿ. ತವ ಕಾಯ್ದೇ ರೊಟ್ಟಿ ಹಾಕೋಕ್ಕೆ ಹೋಗಬೇಡಿ. ನೋಡಿ, ನಾನು ಒಂದೇ ಕೈಯಲ್ಲಿ ಈ ಥರ ಮಾಡಿ ಉಲ್ಟಾ ಮಾಡಿದ್ದೀನಿ, ಅದನ್ನು ತಟ್ಬಿಟ್ಟು. ಇವಾಗ ಒಂದು ಸಲ ಈ ಥರ ಪ್ರೆಸ್ ಮಾಡಿ ಪೇಪರ್ ಎಳೆದ್ಬಿಟ್ರಂತೂ ನಮಗೆ ಸ್ವಲ್ಪನೂ ಕಿತ್ತೋಗೋದಿಲ್ಲ ರೊಟ್ಟಿ. ನೋಡಿ ಯಾವ ಥರ ಬರುತ್ತೆ, ಈ ಥರ ಬರುತ್ತೆ. ಅದ್ರ ಮೇಲೆ ಸ್ವಲ್ಪ ಆಯಿಲ್ ಹಾಕೋಬೇಕು. ಆಯಿಲ್ ಹಾಕ್ಕೊಂಡ್ರೆ ಮುಚ್ಚೋದೇನು ಬೇಡ, ಬೇಗ ಬೆಂದೋಗುತ್ತೆ. ಅದು ಗಟ್ಟಿನೂ ಆಗೋದಿಲ್ಲ ರೊಟ್ಟಿ. ನಾವು ಬೇಕಾದ್ರೆ ಇವಾಗ ಮಾಡಿಟ್ಬಿಟ್ಟು ಸಾಯಂಕಾಲ ತಿಂದರೂ ಅಷ್ಟೇ ಸಾಫ್ಟಾಗಿರುತ್ತದೆ. ತೋರಿಸ್ತೀನಿ ನೋಡಿ, ಎಷ್ಟು ಸಾಫ್ಟಾಗಿದ್ದು ದೋಸೆ ಥರ ಬರುತ್ತೆ. ದೋಸೆ ಥರನೇ ಎಷ್ಟು ತೆಳುವಾಗಿ ದೋಸೆ ಹೆಂಗೆ ಮಡಚ್ಬೋದು ಅದೇ ಥರ ಮಡಚ್ಬೋದು ನೋಡಿ. ಇಷ್ಟಿಷ್ಟಪ್ಪ ಮುದ್ದೆ ನಾವು ಚಿಕ್ಕದಾಗಾರ ಮಾಡ್ಬೋದು, ದೊಡ್ಡದಾಗಾರ ಮಾಡ್ಬೋದು, ಯಾವ ಸೈಜಿಗೆ ಬೇಕಾದರೂ ನಾವು ರೊಟ್ಟಿ ಮಾಡ್ಕೊಬೋದು. ಇದನ್ನು ಮಕ್ಳಿಗಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಒಂದು ಸಲ ಮಾಡಿಕೊಡಿ, ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಯಾವ ಥರ ಟೇಸ್ಟ್ ಇತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಕೈಯಲ್ಲೇ ಉಲ್ಟಾ ಮಾಡ್ಬೋದು, ಸ್ವಲ್ಪನೂ ಅಂಟೋದಿಲ್ಲ ತವಾಕ್ಕೆ. ನೋಡಿ, ಈ ಥರ ಸಿಮ್ಮಲ್ಲಿ ಇಟ್ಕೊಂಡು ಈ ಥರ ಬ್ರೌನ್ ಕಲರ್ ಬರೋ ತನಕನೂ ಫ್ರೈ ಮಾಡಬೇಕು, ಚೆನ್ನಾಗಿ ಸುಡಬೇಕು ಅದನ್ನು. ನೋಡಿ ಎಷ್ಟು ಸಾಫ್ಟಾಗಿದೆ, ನೋಡಿ ಹೆಂಗೆ ಮಡಚ್ಬೋದು. ಗಟ್ಟಿ ರೊಟ್ಟಿ ಥರನೇ ಬರೋದಿಲ್ಲ, ದೋಸೆ ಥರನೇ ಬರುತ್ತೆ. ಆದರೆ ಬಟರ್ ಪೇಪರ್ ಬೇಕು, ಇಲ್ಲ ಬಾಳೆ ಎಲೆ ಬೇಕು, ಎರಡರಲ್ಲಿ ಯಾವ್ದಾರು ಬೇಕಾದ್ರೂ ಇದು ಮಾಡ್ಬೋದು. ಪ್ಲಾಸ್ಟಿಕಲ್ಲಿ ಮಾಡೋಕ್ಕೆ ಹೋಗ್ಬಿಟ್ರಿ, ಯಾಕೆ ಪ್ಲಾಸ್ಟಿಕಲ್ಲಿ ಬಿಸಿ ತವ ಮೇಲೆ ಹಾಕಿದ್ರೆ ಫುಲ್ ಮೆಲ್ಟ್ ಆಗುತ್ತೆ. ಈ ಥರ ಬಟರ್ ಪೇಪರ್ ಇದ್ರೇ ತುಂಬ ಒಳ್ಳೆಯದು. ನೋಡಿ, ಇನ್ನೊಂದು ರೊಟ್ಟಿ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಈಸಿಯಿಂದ ಕಲಸಿಟ್ಬಿಟ್ಟು ರೊಟ್ಟಿಗೆ ಎಲ್ಲ ರೆಡಿ ಮಾಡಿಟ್ಬಿಟ್ರೆ ಆರಾಮಾಗಿ ಸಾಯಂಕಾಲದ ಹೊತ್ತು ಆರಾಮಾಗಿ ಒಂದು 10 ನಿಮಿಷದಲ್ಲೇ ರೊಟ್ಟಿ ಮಾಡ್ಕೊಬೋದು. ನೋಡಿ, ಈ ಥರ ಬಂತು. ಹೊಸ್ದಾಗಿ ನಮ್ಮ ಚಾನಲ್ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಪ್ರೆಸ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ನೋಡಿ, ಇನ್ನೊಂದು ರೊಟ್ಟಿ ಮಾಡಿ ತೋರಿಸ್ತಾ ಇದ್ದೀನಿ. ಹೈ ಫ್ಲೇಮಲ್ಲೇ ಸುಡ್ರಿ, ಪರವಾಗಿಲ್ಲ. ಏನು ಸಿಮ್ಮಲ್ಲೇನು ಇಡೋಕ್ಕೆ ಹೋಗ್ಬೇಡ್ರಿ, ಲೇಟ್ ಆಗುತ್ತೆ. ಏಕೆ ರೊಟ್ಟಿ ಸುಡಬೇಕಾದ್ರೆ ಎರಡೆರಡು ತವ ಇದ್ದರೆ ತುಂಬ ಈಸಿ ಆಗುತ್ತೆ. ಇದು ಒಂದೇ ತವ ಇದ್ದದಕ್ಕೆ ನಾನು 6 ರೊಟ್ಟಿ ಮಾಡಿದೆ ನಾನು. ನೋಡಿರಿ ಎಷ್ಟು ಸಾಫ್ಟಾಗಿ ಬರ್ತವೆ, ಸ್ವಲ್ಪನೂ ಕಿತ್ತೋಗೋದಿಲ್ಲ. ನೋಡಿ, ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ತುಂಬಾ ರುಚಿಯಾಗಿತ್ತು. ಒಂದೇ ಒಂದು ಸಲ ನೀವು ಟ್ರೈ ಮಾಡಿ, ಆವಾಗ ಗೊತ್ತಾಗುತ್ತೆ ನಿಮಗೆ. ಇಲ್ಲಿ ತನಕ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.